SSLC students. So ಇವತ್ತು ನಿಮಗೆ ನಾನು ಏನು ಹೇಳ್ತೇನೆ ಅಂದರೆ that is how to study at a night. Okay, already ಬಸವರಾಜ್ ಸರ್ ಒಂದು ವಿಡಿಯೋ ಮಾಡಿದ್ರು. This is inspired by Bus sir itself. So ಅವ್ರು ಏನು ಹೇಳಿದ್ರು ಅಂದರೆ ನಿಮಗೆ ನೈಟ್ ಸ್ಟಡಿ ವಿಡಿಯೋದಲ್ಲಿ how you people can benefit yourself in the night. Okay, ರಾತ್ರಿಯಲ್ಲಿ ಹೇಗೆ ಓದ್ಕೋಬಹುದು, ಹೇಗೆ ಅದನ್ನು ಬೆನಿಫಿಟ್ ಮಾಡ್ಕೋಬಹುದು ಅನ್ನೋದು ನಿಮಗೆ ಚೆನ್ನಾಗಿ ಅವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಆಲ್ರೆಡಿ ವಿಡಿಯೋನ ನೋಡಿರಬಹುದು, ರೈಟ್? ಇವತ್ತು ನಿಮಗೆ ನಾನು ವಿಡಿಯೋದಲ್ಲಿ ಏನು ಹೇಳ್ತೇನೆ ಅಂದರೆ ಈ 15 ದಿನದಲ್ಲಿ ಬಿಫೋರ್ ಯುವರ್ 18th of March ನೀವು ಈ 15 ದಿನದಲ್ಲಿ ಹೇಗೆ ರಾತ್ರಿ ಸ್ಟಡೀಸನ್ನು ಬೆನಿಫಿಟ್ ಮಾಡ್ಕೋತೀರಾ ಆ್ಯಂಡ್ ವೆದರ್ ದಟ್ ಇಸ್ ಗುಡ್ ಫಾರ್ ಯು ಪೀಪಲ್ ಟು ಸ್ಟಡಿ ಎಟ್ ದ ನೈಟ್. ಆ ರಾತ್ರಿ ಓದ್ಕೊಂಡು ಮುಂಜಾನೆ ಎದ್ದು ಆಮೇಲೆ ಮತ್ತೆ ನೀವು ಸ್ಕೂಲ್ಗೆ ಹೋಗಬೇಕು, ಮತ್ತೆ ಬರಬೇಕು, ಇದು ಬೆನಿಫಿಟ್ ಇದೆನಾ, ನಿಮಗದು ಹೆಲ್ತ್ ಸರಿ ಉಳಿಯುತ್ತಾ? ಸೊ ಇದನ್ನೆಲ್ಲ ಇವತ್ತು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಈ ವಿಡಿಯೋಯಿಂದ. ಇಫ್ ಇನ್ ಕೇಸ್ ನೀವು ರಾತ್ರಿ ಓದ್ತೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡಬೇಡಿ. ಅಕಸ್ಮಾತ್ ಯು ಪೀಪಲ್ ಆರ್ ನಾಟ್ ಅ ನೈಟ್ ಪರ್ಸನ್, ನೀವಂತೂ ಮಾರ್ನಿಂಗ್ ಎದ್ದೇ ಓದ್ತೇನಪ್ಪ ನಾನಂತೂ ರಾತ್ರಿ ಓದಲ್ಲ ಅಂತ ನಿಮ್ಮ ತಲೆಯಲ್ಲಿದ್ದರೆ, ನಿಮ್ಮದು ಫಿಕ್ಸ್ ಆಗಿ ಬಿಟ್ಟಿದ್ರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ರೆ, ನೋ ಪ್ರಾಬ್ಲಮ್, ಡೋಂಟ್ ವಾಚ್ ದಿಸ್ ವಿಡಿಯೋ. ಕ್ಲಿಯರ್? ಸೊ ಲೆಟ್ ಸ್ಟಾರ್ಟ್ ವಿತ್ ದಟ್. ಯು ಆಲ್ಸೋ ವಾಂಟ್ ಟು ಬಿಕಮ್ ಲೈಕ್ ಹಿಮ್. Okay, you also want to become like him and sit and study at the night, then I will tell you people how to do it. Okay, first thing I would suggest you people is that is understanding your style. How you people are going to understand your style? Understanding your style means very important thing. You people need to know that whether my body, whether my brain is going to work at night. ತೀತಾ ಈಗ ಸ್ವಲ್ಪ ಮಂದಿದು ಏನಾಗಿರುತ್ತೆ ಅಂದರೆ ಮಾರ್ನಿಂಗಿಂದ ಫುಲ್ ಟಯರ್ಡ್ ಆಗಿರ್ತಾರೆ, ರಾತ್ರಿ 9 ಗಂಟೆಗೆ ಅಂದರೆ ನಿದ್ದೆ ಬರೆಯೋದು. ಓಕೆ, ಅವ್ರಿಗೆ ರಾತ್ರಿ ಓದಲಿಕ್ಕೆ ಆಗಲ್ಲ, ಬಟ್ ಮಾರ್ನಿಂಗ್ ಹೇಳಲಿಕ್ಕಾಗುತ್ತೆ. ಲೈಕ್ 4 ಗಂಟೆಗೆ ಎದ್ದೆ ಅಪ್ಪ, 5 ಗಂಟೆಗೆ ಎದ್ದೆ ಅನ್ನೋದು ನಿಮಗೆ ತಲೆಯಲ್ಲಿದೆ. ಬಟ್ ಯು ಪೀಪಲ್ ವಿಲ್ ನಾಟ್ ಎಟ್ ಆಲ್ ಯು ಪೀಪಲ್ ವಿಲ್ ಸಿಟ್ ಅಟ್ ದ ನೈಟ್. ಸೊ ಅಂಥ ಮಂದಿ ಇದ್ದರೆ ನೀವು ಯು ಪೀಪಲ್ ಶುಡ್ 100% ಲಿಸನ್ ಟು ದಿಸ್ ಆಲ್ಸೋ ವಾಟ್ ಇಸ್ ಐ ಆಮ್ ಗೋಯಿಂಗ್ ಟು ಟ್ರೈ ಟು ಟೆಲ್ ಯು. ಸೊ ದಟ್ ಇಸ್ early bird that is wakes up around 5 AM. Their mind is fresh after the sleep, making it easier to learn new hard topics like a maths or a science. Who are the early bird people? ಅವರೆಲ್ಲ ಸ್ಟೂಡೆಂಟ್ಸು ಅಕಸ್ಮಾತ್ ನಿಮಗೆ ಆಲ್ರೆಡಿ ನಿಮಗೆ ಬೆನಿಫಿಟ್ ಆಗಿದೆ. ನಾನು 5 ಗಂಟೆಗೆ ಕುಂತು ಓದಿದೆ ಅಪ್ಪ, 4 ಗಂಟೆಗೆ ಎದ್ದು ಕುಂತು ಓದಿದೆ, ಅದು ಮೇನ್ ಕೋರ್ಸ್ ಸಬ್ಜೆಕ್ಟ್ಸು ಲೈಕ್ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಅವು 3 ಕೋರ್ಸ್ ಸಬ್ಜೆಕ್ಟ್ಸನ್ನು ಕುಂತು ಓದ್ತಿದ್ದೀರಾ, ನಂಗೆ ಅದರಿಂದ ಬೆನಿಫಿಟ್ ಆಗಿದೆ ಅಂತ ನಿಮ್ಮ ತಲೆಯಲ್ಲಿದ್ದರೆ don't miss it out. Okay, ಅವ್ರಿಗೆಲ್ಲ ಏನಂತಾರೆ early bird ಅಂತಾರೆ, because they can't sit at the night and sit and study. Clear? ಈಗ ನೆಕ್ಸ್ಟ್ ಬರುತ್ತೆ ದ ನೈಟ್ ಓಲ್, ದಟ್ ಇಸ್ ಫೀಲ್ಸ್ ಮೋರ್ ಆಕ್ಟಿವ್ ಆಫ್ಟರ್ 8 PM. ಯು ಆಲ್ರೆಡಿ ನೋ ವಾಟ್ ಇಸ್ ದ ಓಲ್ ಡನ್. ಓಕೆ, ಹೋಲ್ ಡೇ ಮಲ್ಕೊಂಡಿರುತ್ತೆ, ಆಮೇಲೆ ರಾತ್ರಿ ಎಚ್ಚರಾಗಿ ರಾತ್ರಿ ಅದ್ರ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಕ್ಲಿಯರ್? ಸೊ ಅದಕ್ಕೆ ಈಗ ರಾತ್ರಿ ಅದು ಕೆಲಸ ಸ್ಟಾರ್ಟ್ ಮಾಡಿದರೆ ನೀವು ಅದೇ ಥರ ಇದ್ದೀರಾ. ನಿಮ್ಗೆ ಅಕಸ್ಮಾತ್ ಆಗಿ ಸ್ಟಡಿ ಆಲ್ ಡೇ ಇದ್ರಪ್ಪ, ನನಗೆ ಮಾರ್ನಿಂಗ್ ಟೈಮ್ದಲ್ಲಿ ಹೇಳಲಿಕ್ಕೆ ಆಗಲ್ಲ ಅಂದ್ರೂ ನೀವು ಕುಂತು ಓದ್ತಾರ ಎದ್ದು, ಬಟ್ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲ್ಲ. ಓಕೆ, ನಿಮಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಾಗಲ್ಲ. ಆ ಟೈಮ್ದಲ್ಲಿ ನೀವು ಏನು ಮಾಡಬೇಕು? ವಾಟ್ ಯು ಪೀಪಲ್ ನೀಡ್ to do that time, that is the feels more active after 8 PM. They love the quiet night because there are zero distractions from the family or from the phones. So ratri time dallanti after 10 o'clock there will be no classes going on in any of the things, right? So nimage yavadu online classes nadiyalla at the night, right? ಸೊ ಅಕಸ್ಮಾತ್ ಆಗಿ ಯಾವುದಾದ್ರೂ ಕ್ಲಾಸಸ್ ನಡೀತಿದ್ರೆ ನಿಮಗೆ ಒಂದು ಸ್ವಲ್ಪ ಬೆನಿಫಿಟ್ಟೇ. ಇನ್ ಕೇಸ್ ಯಾವುದಾದ್ರೂ ಕ್ಲಾಸಸ್ ನಡೀತಿದ್ರೆ ನೀವು ಅದನ್ನು ನೋಡ್ಕೋಬೋದು ಆ್ಯಂಡ್ ಯು ಪೀಪಲ್ ಕ್ಯಾನ್ ಫಾಲೋ ದೋಸ್. ಕ್ಲಿಯರ್? ಸೊ ಈಗ ಅಕಸ್ಮಾತ್ ಆಗಿ ನಿಮಗೆ ರಾತ್ರಿಯಲ್ಲಿ ಓದಲಿಕ್ಕೆ ಟೈಮ್ ಸಿಕ್ಕರೆ ಯು ಪೀಪಲ್ ವಿಲ್ ಗೆಟ್ ದ ಟೈಮ್ ಟು ಸಿಟ್ ಆ್ಯಂಡ್ ಸ್ಟಡಿ ಅಟ್ ದ ನೈಟ್. ದೆನ್ ವಾಟ್ ಯು ಪೀಪಲ್ ವಿಲ್ ಡೂ? ಫಸ್ಟ್ ಆಫ್ ಆಲ್ ಫುಲ್ ಸೈಲೆಂಟ್ ಇರುತ್ತೆ, ರೈಟ್? ರೂಮಲ್ಲಿ ಯಾರೂ ಇರಲ್ಲ ಆ್ಯಂಡ್ ಯು ಪೀಪಲ್ ಕ್ಯಾನ್ ಸಿಟ್ ಆ್ಯಂಡ್ ಸ್ಟಡಿ ಆರಾಮಾಗಿ, ಯಾರು ನಿಮಗೆ ಡಿಸ್ಟರ್ಬ್ ಮಾಡಲಿಕ್ಕಿರಲ್ಲ, ಎಲ್ಲರೂ ಮಲಗಿರ್ತಾರೆ. ಸೊ ಆವಾಗ ನೀವು ಕಾನ್ಸಂಟ್ರೇಟ್ ಮಾಡಿ ಕುಂತು ಓದ್ಲಿಕ್ಕೆ ಆಗತ್ತಪ್ಪ, ನಾನು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಹೇಳ್ತೇನೆ, ಹೀಗೆ ಕುಂತು ಓದ್ತೇನೆ ಅಂತ ನಿಮ್ಮ ತಲೆಯಲ್ಲಿದ್ದರೆ ಯು ಪೀಪಲ್ ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಕ್ಲಿಯರ್? Sorry. The goal is you don't have to copy the others. Find when you people will feel most awakened and stick to that time itself. I would prefer you people, you are going to be a early bird or you people are going to be a night owl. That you people are going to tell me in the ಕಮೆಂಟ್ ಸೆಷನ್. ಕ್ಲಿಯರ್? ಸೊ ಅಕಸ್ಮಾತ್ ನಿಮಗೆ ಅನಿಸ್ತಿದ್ರೆ ನಾನು ರಾತ್ರಿ ಕುಂತು ಓದೋದು ನನಗಂತೂ ಏನೂ ಬೆನಿಫಿಟ್ ಆಗಿಲ್ಲ ಇನ್ನೂ ತನಕ, ಸೊ ನೀವು ಮಾರ್ನಿಂಗ್ ಕುಂತು ಓದ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬೆನಿಫಿಟ್ಸ್ ಏನಿದೆ ರಾತ್ರಿ ಮತ್ತು ಮಾರ್ನಿಂಗ್ ಕುಂತು ಓದೋದು ಅನ್ನೋದು ನಿಮಗೆ ನಾನು ಹೇಳ್ತೇನೆ. ಓಕೆ, ಬೆನಿಫಿಟ್ಸ್ ಆಫ್ ನೈಟ್ ಸ್ಟಡೀಸ್: ಟೋಟಲ್ ಸೈಲೆನ್ಸ್, ದಟ್ ಇಸ್ ಮೋಸ್ಟ್ ಪೀಪಲ್ ಆರ್ ಅಸ್ಲೀಪ್, ಸೊ ದೇರ್ ಇಸ್ ಅ ನೋ ನಾಯ್ಸ್ ಆರ್ ಅ ಚಿಟ್ ಚಾಟ್ ಟು ಬ್ರೇಕ್ ಯುವರ್ ಫೋಕಸ್. ಸೊ ಆ್ಯಂಡ್ ಈವನ್ ಯು ಪೀಪಲ್ ಕ್ಯಾನ್ ಥಿಂಕ್ ಇಟ್ ಓಪನ್ಲಿ. ಓಕೆ, ನನಗೆ ಯಾವ ಕಾನ್ಸೆಪ್ಟ್ ತಿಳಿತಿಲ್ಲ, ನನಗೆ ಎಲ್ಲಿ ಆಗ್ತಿದ್ದೇನೆ, ನನಗೆ ಇಷ್ಟು ಸಬ್ಜೆಕ್ಟ್ನಲ್ಲಿ ಇಷ್ಟೇ ಕಡಿಮೆ ಮಾರ್ಕ್ಸ್ ಬಿದ್ದಿದೆ, ಅದು
ಅದನ್ನೆಲ್ಲ ನೀವು ರಿಕಗ್ನೈಸ್ ಮಾಡ್ಬೋದು. ಯು ಪೀಪಲ್ ವಿಲ್ ಗೆಟ್ ಅ ಮೋರ್ ಎನರ್ಜಿ ಆ್ಯಂಡ್ ಅ ಪವರ್ ಎಟ್ ದಟ್ ಟೈಮ್. ಸೊ that has been proven also for the some students. So I have been seeing also, okay, ನೀವು ಗೊತ್ತಿರಬೇಕು ಆಲ್ರೆಡಿ ನನಗೆ PUC ಸ್ಟೂಡೆಂಟ್ಸ್ಗೂ ನಾನು ಕಲಿಸ್ತೇನೆ ಅನ್ನೋದು. ಓಕೆ, ನಾನು PUC ಸ್ಟೂಡೆಂಟ್ಸ್ ಜೊತೆ ಜಾಸ್ತಿ ಮಾತಾಡಿದೆ. ದೇ ವರ್ ಆ್ಯಕ್ಚುಲಿ ಇನ್ 10th ಸ್ಟ್ಯಾಂಡರ್ಡ್ ದೇ ಶು ಗೆಟ್ ಅಪ್ ಅರ್ಲಿ ಮಾರ್ನಿಂಗ್. ಯಾಕಂದರೆ ಸ್ಕೂಲಿಗೆ ಡೈಲಿ ಮಾರ್ನಿಂಗ್ ಎದ್ದೆದ್ದು ಅವ್ರಿಗೆ ರೂಢಿ ಆಗಿಬಿಟ್ಟಿತ್ತು. ಅದಕ್ಕೆ ಮಾರ್ನಿಂಗ್ ಹೇಳೋದು ಅವರು ರೆಡಿ ಮಾಡ್ಕೊಂಡಿದ್ರು. ಬಟ್ ಅವ್ರಿಗೆ ಫಸ್ಟ್ PUC ಸೆಕೆಂಡ್ PUC ಹೋಗಿದ ತಕ್ಷಣ ಅವ್ರಿಗೆ ಡಿಫಿಕಲ್ಟ್ ಆಯಿತು ಮಾರ್ನಿಂಗ್ ಹೇಳಲಿಕ್ಕೆ. ಸೊ ದೇ ಸ್ಟಾರ್ಟೆಡ್ ಸ್ಟಡಿಂಗ್ ಎಟ್ ದ ನೈಟ್ ಆ್ಯಂಡ್ ದಿಟ್ ಹಸ್ ಬೀನ್ very good for them. They have got a good time. ಅವ್ರಿಗೊಂದು ರಿಯಲೈಸೇಷನ್ ಆಗುತ್ತೆ ಆ ಟೈಮ್ದಲ್ಲಿ, ಲೈಕ್ ನಾನು ಎಲ್ಲಿ ಬಿಹೈಂಡ್ ಹೋಗ್ದೇನೆ, ಯಾವ ಮಾರ್ಕ್ಸ್ ನನಗೆ ಕಡಿಮೆ ಬೀಳ್ತಿದೆ ಅನ್ನೋದು ಆ ಥರದ್ದು ರಿಕಗ್ನೈಸೇಷನ್ ಅವ್ರು ಮಾಡ್ಕೋಬಹುದು ರಾತ್ರಿ ಟೈಮ್ದಲ್ಲಿ. ಆ್ಯಂಡ್ ದೇ ಕ್ಯಾನ್ ಥಿಂಕ್ ಮೋರ್, ದೇ ಕ್ಯಾನ್ ಎನರ್ಜಿ ಏನೋ ಒಂದ್ಸಲ ಎನರ್ಜಿ ಬರುತ್ತಂತೆ. ಸೊ ಅವ್ರಿಗೆಲ್ಲ ಅದು ಬೆನಿಫಿಟ್ ಆಗಿದೆ ರಾತ್ರಿ ಟೈಮ್ದಲ್ಲಿ. ಸೊ ಯು ಪೀಪಲ್ ಕ್ಯಾನ್ ಆಲ್ಸೋ ಟ್ರೈ ವಿತ್ ದಟ್. ಕ್ಲಿಯರ್? ಸೊ ಆಫ್ಟರ್ ದಟ್ ಡೀಪ್ ಥಿಂಕಿಂಗ್ ದಟ್ ದ ಬ್ರೈನ್ ಇಸ್ ಆಫ್ಟನ್ ಮೋರ್ ಕ್ರಿಯೇಟಿವ್ ಅಟ್ ದ ನೈಟ್. ದಿಸ್ ಇಸ್ ಅ ಗ್ರೇಟ್ ಟೈಮ್ ಫಾರ್ ದ ರಿವಿಷನ್, ರೈಟಿಂಗ್ ಆನ್ಸರ್ಸ್ ಆರ್ ಸಾಲ್ವಿಂಗ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಸೊ ದ್ಯಾಟ್ ಇಸ್ ಟ್ರೂ. ನಿಮಗೆ ಗೊತ್ತಿರಬೇಕು, ನಾವು ಮಲ್ಕೊಂಡಿದ್ದಾಗ ವಿ ವಿಲ್ ಗೆಟ್ ಅ ಡ್ರೀಮ್ಸ್, ರೈಟ್? ಸೊ ನಮಗೆ ಈಗ ಕನಸು ಬೀಳ್ತಿದೆ ಅಪ್ಪ, ಡ್ರೀಮ್ಸ್ ಬೀಳ್ತಿದೆ. ನಮಗೆ ಯಾಕೆ ಬೀಳುತ್ತೆ? ಚಲೋ ಕನಸು ಬೀಳುತ್ತೆ, ಒಂದೊಂದ್ಸಲ ಕೆಟ್ಟ ಕನಸು ಬೀಳುತ್ತೆ, ಬಟ್ ಮೋರ್ ಪ್ರಾಬಬ್ಲಿ ವಿ ವಿಲ್ ಗೆಟ್ ಅ ಗುಡ್ ಡ್ರೀಮ್ಸ್. ಓಕೆ, ಸೊ ಈಗ ಕನಸು ಬೀಳುತ್ತಲ್ಲ, ಅದು ಅವಾಗ ಯಾಕೆ ಕನಸು ಬೀಳುತ್ತೆ? ಬಿಕಾಸ್ ಅವರ್ ಬ್ರೈನ್ ವಿಲ್ ಬಿ ಆಕ್ಟಿವ್ ಗೈಸ್. ನಮ್ಮ ಬ್ರೈನ್ ಆಕ್ಟಿವ್ ಇರುತ್ತೆ. ನಮ್ಮ ಬ್ರೈನ್ ಆಕ್ಟಿವ್ ಆಗಿ ರಾತ್ರಿಯಲ್ಲಿ ಡೀಪ್ ಥಿಂಕಿಂಗ್ ನಾವು ಮಾಡಬಹುದು. ಅದಕ್ಕೆ ನಾನು ಹೇಳೋದು ಬೆನಿಫಿಟ್ ಇದೆ ರಾತ್ರಿ ಸ್ಟಡಿ ಮಾಡೋದ್ರಿಂದ. ದಟ್ ಈಸ್ ಯು ಪೀಪಲ್ ಕ್ಯಾನ್ ಸಿಟ್ ಆ್ಯಂಡ್ ಥಿಂಕ್ ಡೀಪ್ಲಿ. ಯು ಕ್ಯಾನ್ ಸಿಟ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬಹುದು, ಸ್ಪೆಷಲಿ ಇನ್ ದ ಫಿಸಿಕ್ಸ್ ಆ್ಯಂಡ್ ದ ಮ್ಯಾಥ್ಸ್. ಸೊ ಈ ಎರಡು ಸಬ್ಜೆಕ್ಟಿಂದ ನೀವು ಕುಂತು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಕ್ಲಾರಿಫೈ ಮಾಡ್ಕೋಬಹುದು. ಕ್ಲಿಯರಾ? ಅದಾದ ತಕ್ಷಣ ಮೆಮರಿ ಬೂಸ್ಟ್, ದಟ್ ಇಸ್ ಸ್ಟಡಿಂಗ್ ಜಸ್ಟ್ ಬಿಫೋರ್ ದ ಬೆಡ್ ಕ್ಯಾನ್ ಹೆಲ್ಪ್ ದ ಬ್ರೈನ್ ಟು ಸೇವ್ ಇನ್ಫಾರ್ಮೇಷನ್ ಬೆಟರ್ ಡ್ಯೂರಿಂಗ್ ದ ಸ್ಲೀಪ್. ಆ್ಯಂಡ್ ಆಫ್ಟರ್ ದಿಸ್ ಥಿಂಗ್ ಯು ಪೀಪಲ್ ಕ್ಯಾನ್ ಗೋ ಆ್ಯಂಡ್ ಮಾರ್ನಿಂಗ್ ರಿವಿಷನ್ ಮಾಡ್ಕೋಬಹುದು. ನೀವೇನು ರಾತ್ರಿ ಓದಿರ್ತಿರಲ್ಲ 12 ಗಂಟೆ ತನಕ 1 ಗಂಟೆ ತನಕ, ಅದು ಓದಿದ ತಕ್ಷಣ ನೀವು ಮಾರ್ನಿಂಗ್ ಎದ್ದು ಅದ್ರದ್ದು ರಿವಿಷನ್ ಮಾಡ್ಕೊಂಡ್ರೆ ಇಟ್ ವಿಲ್ ಸ್ಟೇ ಇನ್ ಟು ಯುವರ್ ಹೆಡ್ ಲೈಕ್ ಫಾರ್ ಅ ವೆರಿ ಲಾಂಗ್ ಟೈಮ್. ಇಟ್ಸ್ ನಾಟ್ ನೆಸೆಸರಿ ಡೈಲಿ ರಿವಿಷನ್ ಮಾಡ್ಕೊಂತ ಹೋಗಬೇಕು. ಒಂದು 3 ದಿನ ಬಿಟ್ಟಿದ ತಕ್ಷಣ ರಿವಿಷನ್ ಮಾಡ್ಕೊಂಡ್ರೂ ನೆನಪು ನಿಮಗೆ ಉಳಿಯುತ್ತೆ. ಕ್ಲಿಯರಾ? ದೆನ್ ಲಾಂಗ್ ಸೆಷನ್ಸ್, ಕ್ಯಾನ್ ಯು ಸ್ಟಡಿ ಫಾರ್ ಅವರ್ಸ್ ವಿತೌಟ್ ಬೀಯಿಂಗ್ ಕಾಲ್ಡ್ ಫಾರ್ ಚೋರ್ಸ್ ಆರ್ ಮೀಲ್ಸ್? ದಟ್ ಈಸ್ ಆಲ್ಸೋ ವೆರಿ ಬ್ಯಾಡ್, ರೈಟ್? ಸೊ ಈಗ ನೀವು ಡೇ ಟೈಮ್ ಮಾಡ್ಕೊಂಡ್ರೆ ಮಾರ್ನಿಂಗ್ ನಿಮ್ಮ ಅಮ್ಮ ಕರೀತಾರೆ, ನಾಷ್ಟ ಮಾಡಬೇಡಪ್ಪ, ಚಹಾ ಕುಡಿ ಬಾ, ಸ್ವಲ್ಪ ಏನಾದರೂ ಸಾಮಾನು ತೊಗೊಂಡು ಬಾ, ಹಾಲು ಪ್ಯಾಕೆಟ್ ತೊಗೊಂಡು ಬಾ, ಮೊಸರು ಪ್ಯಾಕೆಟ್ ತೊಗೊಂಬಾ. ಮಾರ್ನಿಂಗ್ ಟೈಮ್ದಲ್ಲಿ ಇದಿರುತ್ತೆ, ರೈಟ್? ಸೊ ಇಲ್ಲಾಂದರೆ ಏನಾದರೂ ಒಂದು ಕೆಲಸ ಬಂದೇ ಬರುತ್ತೆ ಮಾರ್ನಿಂಗ್ ಟೈಮ್ದಲ್ಲಿ. ದಟ್ ಏನಾದರೂ ಹಾಲು ಪ್ಯಾಕೆಟು ಅದು ತೊಗೊಂಡ್ಬಾ, ಇದು ತೊಗೊಂಬಾ, ಮಾರ್ನಿಂಗ್ ಟೈಮ್ದಲ್ಲಿ ಅವೆಲ್ಲ ಬೇಕೇ ಬೇಕು, ರೈಟ್? ಸೊ ಇನ್ ಕೇಸ್ ನೀವು ಫ್ಯಾಮಿಲಿದಲ್ಲಿದ್ದರೆ ಆಬ್ವಿಯಸ್ಲಿ, ರೈಟ್? ನೀವು ಅಕಸ್ಮಾತ್ ರಾತ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡಿರ್ತಾರಲ್ಲ, ಆ ಟೈಮ್ದಲ್ಲಿ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡೋರ್ದಾರು? ದೇ ವಿಲ್ ನಾಟ್ ಟೆಲ್ ಯು ಗೋ ಆ್ಯಂಡ್ ಗೆಟ್ ಅಪ್ ಆ್ಯಂಡ್ ಬ್ರಿಂಗ್ ದ ಡಿನ್ನರ್ ಆರ್ ಗೋ ಆ್ಯಂಡ್ ಗೆಟ್ ಅಪ್ ಆ್ಯಂಡ್ ಬ್ರಿಂಗ್ ದಿಸ್ ವಾಟರ್. ಅದನ್ನೆಲ್ಲ ಅಂತೂ ಯಾರು ಹೇಳಲ್ಲ, ರೈಟ್? ಆ ಟೈಮ್ದಲ್ಲಿ ನಿಮಗೆ ಕಂಪ್ಲೀಟ್ ಫೋಕಸ್ ಸಿಗ್ಬೋದು, ಯಾರು ನಿಮಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಇರಲ್ಲ. ಕ್ಲಿಯರಾ? ಅದು ಒಂದು ಬೆನಿಫಿಟ್ ಇದೆ. ದೆನ್ ಆಫ್ಟರ್ವರ್ಡ್ಸ್ ಗೋಲ್ಡನ್ ರೂಲ್ಸ್ ಫಾರ್ ದ ಸಕ್ಸೆಸಸ್ ಫಾರ್ ದ ನೈಟ್ ಇಫ್ ಯು ಪೀಪಲ್ ವಿಲ್ ಸ್ಟಡಿ. ಸೊ ಸ್ಪೆಷಲ್ ಇಸ್ ಐ ವಿಲ್ ಟೆಲ್ ಯು ಪೀಪಲ್, ಯಾವಾಗಾದರೂ ನೀವು ಓದಲಿ, ಬೆನಿಫಿಟ್ ನಮಗೆ ಏನಿರಬೇಕು ನಮ್ಮ ಬಾಡಿಗೆ? ವಾಟ್ ಈಸ್ ದ ಥಿಂಗ್ ವಿಚ್ ವಿ ಶುಡ್ ಹ್ಯಾವ್ ಇಟ್ ಇನ್ ಅವರ್ ಹೆಡ್? ದಟ್ ಇಸ್ ಸ್ಲೀಪ್. That is, you need at least 7 to 8 hours of sleep to remember what you actually studied. ಸೊ ನೀವು ಏನು ಓದಿದ್ದೀರ ಅನ್ನೋದು ನಿಮ್ಮ ತಲೆಯಲ್ಲಿ ಇಳಿಬೇಕಂದ್ರೆ ಯು ಪೀಪಲ್ ನೀಡ್ ಟು ಸ್ಲೀಪ್ ಫಾರ್ 7 to 8 hours. ನೀವು ಅಕಸ್ಮಾತ್ 7 to 8 hours ಮಲ್ಕೊಳ್ಳಿಲ್ಲ ಅಂದರೆ ನೀವು ಏನು ಓದಿರ್ತೀರಾ, ಏನು ರಿವಿಷನ್ ಮಾಡ್ತಿರ್ತೀರಾ, ಅದೆಲ್ಲ ಮರ್ತು ಹೋಗ್ಬಿಡುತ್ತೆ. ಬಿಕಾಸ್ ಬ್ರೈನಿಗೆ ಆಲ್ರೆಡಿ ಬಿಟ್ಟಿರುತ್ತೆ, ನೀವು ಏನು ಇದನ್ನು ಯೂಸ್ ಮಾಡ್ತಿಲ್ಲಪ್ಪ ಡೈಲಿ ಲೈಫ್ದಲ್ಲಿ, ನಾನು ಯಾಕೆ ಇದನ್ನು ನೆನಪಿಟ್ಕೋಬೇಕು? ನೀವು ಅಕಸ್ಮಾತ್ ರಿವಿಷನ್ ಮಾಡ್ಕೊತ ಹೋಗಲಿಲ್ಲ ಅಂದರೆ ಇಟ್ ವಿಲ್ ಟೆಲ್ ಯು ಲೈಕ್ ವಾಟ್ ವೈ ವಿ ಶುಡ್ ರಿಮೆಂಬರ್ ಇಟ್, ಐ ಡೋಂಟ್ ವಾಂಟ್ ಟು ರಿಮೆಂಬರ್ ಇಟ್ ಅಂತ ಅಂದ್ಬಿಡುತ್ತೆ. ಸೊ ಅವಕ್ಕೆಲ್ಲ ನಿಮಗೆ ಬೆನಿಫಿಟ್ ಬೇಕಂದರೆ ವಾಟ್ ಯು ಪೀಪಲ್ ನೀಡ್ ಟು ಡೂ, ಅಟ್ಲೀಸ್ಟ್ ನೀವು ಅಕಸ್ಮಾತ್ ಪ್ಲಾನ್ ಆಗ್ತಿದ್ರೆ ರಾತ್ರಿ ಓದಬೇಕು ಅನ್ನೋದು 1 ಗಂಟೆಗೆ ಹೋದರೆ ನೀವು ಪೀಪಲ್ ಅಟ್ಲೀಸ್ಟ್ ಫ್ರಮ್ 1 o'clock 2, 3, 4, 5, 6, 7, 8 8 ಗಂಟೆಗಾದರೂ ಹೇಳ್ಬೇಕು. ಅಟ್ಲೀಸ್ಟ್ 7 hours to 8 hours ಸ್ಲೀಪ್ ಇಸ್ ವೆರಿ ಮಚ್ ನೆಸೆಸರಿ. ಆ್ಯಂಡ್ ಐ ವುಡ್ ಪ್ರಿಫರ್ ಟು ಯು ಪೀಪಲ್, ಇಫ್ ಇನ್ ಕೇಸ್ ನೀವು 1 ಗಂಟೆ ತನಕ ಓದ್ಕೋತಿದ್ರೆ ಅಟ್ಲೀಸ್ಟ್ 7 ಗಂಟೆಗೆ ಇಲ್ಲಾಂದರೆ 8 ಗಂಟೆಗೆ ಮಾರ್ನಿಂಗ್ ಹೇಳಿ. ಬಿಕಾಸ್ ಅದರಿಂದ ನಿಮ್ಮದು ಚೆನ್ನಾಗಿ ನಿದ್ದೆನೇ ಆಗುತ್ತೆ. ನಿದ್ದೆ ಸರಿಯಾಗಾದರೆ ನೀವು ಫ್ರೆಶ್ ಆಗಿರ್ತೀರ ಹೋಲ್ ಡೇ. ನೀವು ಅಕಸ್ಮಾತ್ ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಫ್ರೆಶ್ ಇರಲ್ಲ. ಪ್ಲಸ್ ಯು ಪೀಪಲ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಅ ಡಿಸೀಸಸ್ ಲೈಕ್ ಹೀಟ್ ಆಗ್ತಿದೆಯಪ್ಪ ಬಾಡಿದಲ್ಲಿ, ಆರ್ ಎಲ್ಸ್ ಯು ಪೀಪಲ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಅ ಹೆಡೇಕ್. ಬಿಕಾಸ್ ಸ್ಲೀಪ್ ಸರಿಯಾಗಿ ಆಗಲಿಲ್ಲ ಅಂದರೆ ನಿಮ್ಗೆ ಹೆಡೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಸಿಡಿಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ದ ಹೆಲ್ತ್ disasters will start for you people. So make sure you people will concentrate whenever you are going to study. You are going to sleep at least for 7 to 8 hours.
Done. Then afterwards routine, stick to the one schedule, don't switch every day. That I would prefer to you people. ಅಕಸ್ಮಾತ್ ನಾನು ಈಗ ನೈಟ್ ವಿಡಿಯೋ ಹೇಳ್ತಿದ್ದೇನಪ್ಪ, ಎಲ್ಲರೂ ರಾತ್ರಿ ಕುಂತು ಓದ್ತಿದ್ದಾರೆ ಅಂತ ಸಡನ್ ಆಗಿ ರಾತ್ರಿ ಕುಂತು ಓದಬೇಡಿ. 15 ದಿನ ಓದಿದೆ, ನಾನು ಪಾಸ್ ಆಗಬೇಕು, ನಾನು ಸ್ಕೋರ್ ಮಾಡ್ಬೇಕು ಅನ್ನೋದು ಸಡನ್ ಆಗಿ ನೀವು ಮೊದಲು ಯಾವಾಗೂ ಮಾಡಿಲ್ಲ. ಓಕೆ, ಸಡನ್ ಆಗಿ ಈಗ ಎಕ್ಸಾಮ್ ಟೈಮ್ದಲ್ಲಿ ನಾನು ರಾತ್ರಿ 12 ಗಂಟೆ ತನಕ ಕುಂತು ಓದ್ತೇನೆ, 1 ಗಂಟೆ ತನಕ ಕುಂತು ಓದ್ತೇನೆ ಅಂದರೆ ಮಾಡಬೇಡಿ. ಬಿಕಾಸ್ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ನಾಟ್ ಹೆಲ್ಪಿಂಗ್ ಯು ಪೀಪಲ್. ಅದರಿಂದ ಏನಾಗುತ್ತೆ ಗೊತ್ತಾ, ನೀವು ರೆಗ್ಯುಲರ್ ಆಗಿ ಅಕಸ್ಮಾತ್ ನೀವು 2 ಗಂಟೆ ತನಕ ಕುಂತು ಓದ್ತಿದ್ರೆ ನೋ ಪ್ರಾಬ್ಲಮ್. ಅಕಸ್ಮಾತ್ ನೀವು ರೆಗ್ಯುಲರ್ ಆಗಿ 2 ಗಂಟೆ ತನಕ ಕುಂತು ಓದ್ತಿಲ್ಲ ಅಂದರೆ ಇಟ್ ವಿಲ್ ರಿಯಲಿ ಎಫೆಕ್ಟ್ ಯುವರ್ ಹೆಲ್ತ್. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಕನ್ಸಿಸ್ಟೆನ್ಸಿಲಿ ಮೇಂಟೈನ್ ದ್ಯಾಟ್. ನಾನು ಇವತ್ತು 2 ಗಂಟೆ ಕುಂತಿದ್ದೀನಿ, ನಾಳೆನೂ 2 ಗಂಟೆ, ನಾಡ್ದು 2 ಗಂಟೆ ಅಂತ ಕುಂತು ಓದಿದ್ದೇನೆ, ಆಮೇಲೆ ಮಾರ್ನಿಂಗ್ 9 ಗಂಟೆಗೆ ಇದ್ದಿದ್ದೇನಪ್ಪ. ಈ ಥರ ರೂಟೀನ್ ಇಟ್ಕೊಳ್ಳಿ. ಓಕೆ, ಡೋಂಟ್ ಚೇಂಜ್ ದಟ್ ರೂಟೀನ್. ಇವತ್ತು ನಾನು 2 ಗಂಟೆ ತನಕ ಮಲ್ಕೊಂಡೆ, 2 ಗಂಟೆ ತನಕ ಕುಂತು ಓದಿದೆ, ನಾಳೆ ನಾನು 10 ಗಂಟೆಗೆ ಮಲಗಿದೆ ಮತ್ತು ಮುಂಜಾನೆ 5 ಗಂಟೆಗೆ ಎದ್ದಿದೆ. ಸೊ ದ್ಯಾಟ್ ವಿಲ್ ರಿಯಲಿ ಕನ್ಸಿಸ್ಟೆನ್ಸಿಲಿ ಅದನ್ನು ಮೇಂಟೈನ್ ಮಾಡಲಿಲ್ಲ ಟೈಮಿಂಗ್ಸನ್ನು ಅಂದರೆ ಹೆಲ್ತ್ಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಫೆಲ್ಟ್ ಇಟ್ ಆಲ್ಸೋ, ಆ್ಯಂಡ್ ಬಹಳ ಮಂದಿಗೆ ಪ್ರಾಬ್ಲಮ್ ಆಗಿದೆನು. ಸೊ ಡೋಂಟ್ ಡೂ ಇಟ್ ಇನ್ ದ ಎಕ್ಸಾಮ್ ಟೈಮ್ ಬಿಕಾಸ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಏನಾದರೂ ಓದಿ ಬರೀತೀರಾ, ಅಟ್ಲೀಸ್ಟ್ ಪಾಸ್ ಆದರೂ ಆಗ್ಬೋದು. ಅಕಸ್ಮಾತ್ ನಿಮ್ದು ಹೆಲ್ತ್ ಸರಿ ಉಳಿಲಿಲ್ಲ ಅಂದರೆ, ಎಕ್ಸಾಮೇ ಬರೀಲಿಕ್ಕೆ ಹೋಗಲಿಲ್ಲ ಅಂದರೆ ಬಹಳ ಪ್ರಾಬ್ಲಮ್ ಆಗುತ್ತೆ. Clear? And then health is drink water, avoid heavy oily food while studying. That I would prefer for everyone. Okay, heavy food anna ಮಾಡಬೇಡಿ. ಏನೂ try to have a very cold food right now because the summers have been started. ರಾಗಿ ಅಂಬ್ಲಿ ಕುಡಿರಪ್ಪ, ಮಜ್ಜಿಗೆ ಕುಡೀರಿ. ಸೊ ನಿದ್ದೆ ಬರೋದಂತ ಅನಿಸ್ತಿದ್ದೇನಾ, ನೋ ಪ್ರಾಬ್ಲಮ್, ಮಜ್ಜಿಗೆ ಮತ್ತು ರಾಗಿ ಅಂಬ್ಲಿ ಕುಡೀರಿ. ನಿದ್ದೆ ಬರ್ತಿದ್ದೇನಾ, ಒಂದು 10-15 ನಿಮಿಷ ಮಲ್ಕೊಳ್ಳಿ, ಅರ್ಧ ತಾಸು ಮಲಗಿ, ಏನೂ ಪ್ರಾಬ್ಲಮ್ ಇಲ್ಲ. 30 ಮಿನಿಟ್ಸ್ ಮಲಗಿ, ಅಂಬ್ಲಿ ಕುಡೀರಿ, ಮಲಗಿರಿ 30 ಮಿನಿಟ್ಸ್, ಆಮೇಲೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ದೋಸ್ ಥಿಂಗ್ಸ್ ವಿಲ್ ರಿಯಲಿ ಬ್ರಿಂಗ್ ಯುವರ್ ಬಾಡಿ ಟು ದ ಕೋಲ್ಡ್. ಅಂದರೆ ನಿಮ್ಗೆ ಈಗ ಹೀಟ್ ಆಗ್ತಿರುತ್ತೆ ಬಾಡಿದಲ್ಲಿ. ಅಕಸ್ಮಾತ್ ನೀವು ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಕುಡಿಲಿಲ್ಲ, ಕನ್ಸಿಸ್ಟೆನ್ಸಿಯಾಗಿ ನೀರನ್ನು ಕುಡಿಲಿಲ್ಲ ಅಂದರೆ ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಐ ಆಮ್ ಟೆಲಿಂಗ್ ಅಬೌಟ್ ಆಲ್ ಕರ್ನಾಟಕ ಸ್ಟೂಡೆಂಟ್ಸ್. ಸಮ್ಮರ್ ಸೀಸನ್ಗೆ ನಮಗೆ ಎಫೆಕ್ಟ್ ಬಹಳ ಆಗುತ್ತೆ ಎಲ್ಲ ಬಾಡೀಸ್ಗೆ. ಸೊ ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ ಕನ್ಸಿಸ್ಟೆನ್ಸಿಯಾಗಿ ನೀರನ್ನು ಕುಡೀರಿ. ಯಾರ ಮನೆಯಲ್ಲಿ ರಾಗಿ ಅಂಬ್ಲಿ ಮಾಡ್ತಾರೆ, ಮಜ್ಜಿಗೆ ಮಾಡ್ತಾರೆ, ಅವರೆಲ್ಲ ಕುಡೀರಿ. ಆ್ಯಂಡ್ ಸ್ಪೆಷಲಿ ಫಾರ್ ದ ಮುಸ್ಲಿಮ್ ಸ್ಟೂಡೆಂಟ್ಸ್ ಹೂ ಆರ್ ಆ್ಯಕ್ಚುಲಿ ಡೂಯಿಂಗ್ ದ ರೋಸಾ, ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ ಹ್ಯಾವ್ ದ ಫುಡ್ ಅಟ್ ದ ಮಾರ್ನಿಂಗ್ ಪ್ರಾಪರ್ಲಿ. ಆಮೇಲೆ ರೋಸಾ ಮುಗಿದ ತಕ್ಷಣ ಸರಿಯಾಗಿ ಊಟ ಮಾಡಿ ಬಿಕಾಸ್ ದ್ಯಾಟ್ ಶುಡ್ ನಾಟ್ ಎಫೆಕ್ಟ್ ಯುವರ್ ಎಕ್ಸಾಮ್ಸ್. ಕ್ಲಿಯರ್ ಎವ್ರಿ ಒನ್? ಬಿಕಾಸ್ ನೀವು ಪೂರ್ತಿ ವರ್ಷ ಅದನ್ನು ಓದ್ತಿದ್ದೀರಾ. ಆ್ಯಂಡ್ if it will not happen at the end moment, if your health is only not good, then that is completely waste. So please make sure you will follow these things. Hope so this video is helpful to you people. If in case nimge enen benefits benefits ide annodu bekidre, already baswa sir one video na madidare at night video, so adanna hogi check ಮಾಡಿ. ಅದರಲ್ಲಿನೂ ಬಹಳ informations ಇದೆ regarding the night study. You can go and check those videos also. Clear? So now you people will tell me what you prefer, whether a night owl or whether you people are going to study a early bird. So early bird idara and night owl idara annodu ನೀವು ನನಗೆ ಹೇಳಬೇಕು, so that even I will get to know that what you people are preferring. Okay, so till then, see you everyone. All the best for your preparation and make sure you will attend all the live classes which is going on in Namma Vedantu SSLC, and make sure to subscribe if you are new to the channel and hit the like button. Till then, see you everyone.